ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ಹೊಸ ವರ್ಷಕ್ಕೆ 2026ಕ್ಕೆ ಜನವರಿ 1ಕ್ಕೆ ನಿಮಗೆಲ್ಲ ಕೋಟಿ ನಮನಗಳು ವೀಕ್ಷಕರೇ, ಆತ್ಮೀಯರೇ, ಈ ಆರಂಭದ ದಿನದಿಂದ ಸಂತೋಷ, ಅದೇ ಕಾಲಕ್ಕೆ ಒಂದು ಚಿಂತನೆ. ಸಂತೋಷ ಯಾಕಪ್ಪ ಅಂದ್ರೆ ಜಗದಲ್ಲಿ ನಾವು GDP ಅಂತೀವಿ. ನಾವು GDP ಅಂತಂದ್ರೆ ಅರ್ಥವ್ಯವಸ್ಥೆಯ ಗಾತ್ರ ಎಷ್ಟು ದೊಡ್ಡದಾಗ್ತದೆ. ನಮ್ಮದು GDP $4.18 ಟ್ರಿಲಿಯನ್. $4.18 ಟ್ರಿಲಿಯನ್ ಅಂದರೆ 375 ಲಕ್ಷ ರೂಪಾಯಿಗಳು. ನಾವು ಜಪಾನನ್ನು ಮೀರಿದ್ದೀವಿ. ಈಗ 4ನೇ ನಂಬರ್ ಬಂದಿದ್ವಿ ನಾವು ಅಂಥೇಳಿ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಕೊಂಡದು. ನಿಜವಾಗಿ ಇದರಿಂದ ಸಂತೋಷ ಪಡುವಂಥದ್ದು ಯಾವುದು? ಜಗದಲ್ಲಿ ನಾವು 4ನೇ ನಂಬರ್ ಶ್ರೀಮಂತರಂದರೆ ಎಲ್ಲರೂ ಹೆಮ್ಮೆ ಪಡುವಂಥ ವಿಷಯ, ಸಂತೋಷ ಪಡೋ ವಿಷಯ. ಆದರೆ ಇದು ಒಂದರಿಂದ ನಾವು ಸಂತೋಷ ಪಡುವಂಗಾಗಿದ್ದೀವ ಅನ್ನೋದು ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳುವಂಥದ್ದು. ಯಾಕ್ರಿ ಜಗದಾಗ 4ನೇ ನಂಬರ್ ಆಗಿದ್ದೀವಿ, ಇನ್ನು ಮುಂದೆ ಯಾರಿದ್ದಾರೆ? ನೆಕ್ಸ್ಟ್ ಜರ್ಮನಿ ಅದ, ಅದರ ನಂತರ ಚೀನ್ ಅದ, ಆಮೇಲೆ ಅಮೇರಿಕಾ, ಇನ್ನೇನು ಜಸ್ಟ್ 3 ಅನ್ಬೋದು ನಾವು. ಎಷ್ಟು ನಮ್ಮದು? $4.18 ಟ್ರಿಲಿಯನ್. ಇದರಿಂದ ಬೋದು ಜರ್ಮನಿ, ಅದನ್ನು ಬೀಟ್ ಮಾಡ್ಬೋದೇನೋ, ಇಲ್ಲಂತಲ್ಲ. ಇಲ್ಲೇ ಹೌದು, ಗಾತ್ರದಲ್ಲಿ ದೊಡ್ಡದಾಯಿತು ಆರ್ಥಿಕವಾಗಿ. ಆದರೆ ಜಪಾನ್ ಆಗಲಿ ಜರ್ಮನಿ ಆಗಲಿ ಗಾತ್ರದಲ್ಲಿ ಸಣ್ಣ. ಅವರು ವೈಜ್ಞಾನಿಕವಾಗಿ, ಸಾಂಪತ್ತಿಕವಾಗಿ ಅಬಂಡೆನ್ಸ್. ಆದರೂ ನಾವು ಸಂತೋಷ ಪಡ್ಬೇಕಾಗಿದೆ. ಇವತ್ತು ಇಲ್ಲಪ್ಪ ನಾವು 4ನೇ ನಂಬರ್ ಬಂದಿದ್ದೀವಿ, 5ರಿಂದ 4ಕ್ಕೆ ಬಂದೀವಿ, ಇನ್ನು 3ಕ್ಕೆ ಬರ್ತೀವಿ, 2 1 ಭಾಳ ಸಂತೋಷ ಬರಲಿ. ಆದರೆ ಬರ್ಲಿಕ್ಕೆ ಸಾಧ್ಯದನಾ ಅಂದಾಗ ಸಾಧ್ಯದ ಯಾಕಿಲ್ಲ ಅಂತ ನಾವೆಲ್ಲ ಹೇಳ್ತೀವಿ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂದ್ರೆ, ಇದು ಏನು ನಮ್ಮ ಅರ್ಥವ್ಯವಸ್ಥೆ ಗಾತ್ರ ದೊಡ್ಡದಕ್ರೆ, ಆದರೆ ನಮ್ಮ ಪ್ರತಿಯೊಬ್ಬನ ಇನ್ಕಮ್, ಪ್ರತಿ ವ್ಯಕ್ತಿಯ ಇನ್ಕಮ್ ಹೆಚ್ಚಾಯ್ತಾ? ಹೌದು, ಒಂದು ಅಂದಾಜು 2-2.5 ಲಕ್ಷ ರೂಪಾಯಿ ನಮ್ಮದಂತ ಹೇಳ್ತಾರೆ ಇವತ್ತು. ಆದರೆ ಪ್ರತಿಯೊಂದು ಕುಟುಂಬಕ್ಕಂತೂ ಪ್ರತಿಯೊಬ್ಬರಿಗೂ 2.5 ಲಕ್ಷ ಇನ್ಕಮ್ ಆಗ್ಯದನ ಇವತ್ತು. ಆದರೆ ಈ ದೇಶದಲ್ಲಿ ಭಿಕ್ಷಾಟನೆ ಯಾಕೆ? ಆದರೆ ಸರ್ವರಿಗೂ ಇಲ್ಲಿ ಶಿಕ್ಷಣ ಯಾಕೆ ಸಿಗ್ತಾಯಿಲ್ಲ? ನಾವು ಅಭಿಯಾನ ಮಾಡ್ತೀವಿ, ಸರ್ವರಿಗೂ ಶಿಕ್ಷಣ, ಹಾಗೆ ಹೀಗೆ, ಮಧ್ಯಾಹ್ನ ಬಿಸಿ ಊಟ, ಮತ್ತೇನು ಮಾಡ್ತೀವಿ, ಘೋಷಣೆ ಮಾಡ್ಕೊಳ್ತೀವಿ. ಅವ್ರಲ್ಲಿ ಬಡತನದ, ಕೆಲವು ಕಡೆ ಇನ್ನೂ ನೀರಿನ ಅಭಾವ ಅದ, ಹಸು ಚರ್ಪಡಿಸ್ತಾ ಇದ್ದಾರೆ, ನಿರುದ್ಯೋಗ ಅಂತ ಮಿತಿಮೀರಿ ಹೋಗ್ಯದ. ಸಾಮಾನ್ಯವಾಗಿ ತಿಂಗಳಿಗೆ 300-400 ರೂಪಾಯಿ ಗಳಿಸೋದು ದೊಡ್ಡ ಮಾತು ಆಗ್ಲಿಕ್ಕತ್ತದ. ಅದ್ರ ಗಾತ್ರ ಹೆಂಗೆ ದೊಡ್ಡದಾಯ್ತು ಬಂದಾಗ, ಇಲ್ಲಿಯ ಕಾರ್ಪೊರೇಟ್ಗಳದ್ದು ದೊಡ್ಡದಾಯ್ತು, ನಂಬುದಲ್ಲ. ಇಲ್ಲಿಯ ಕಾರ್ಪೊರೇಟ್ಗಳು 42% ನಮ್ಮ ಆದಾಯವನ್ನು ಅವರಷ್ಟೇ ಗಳಿಸ್ತಾರೆ. ಎಷ್ಟು ದರ ಹೇಳಿ ನಮ್ಮ ದೇಶದಲ್ಲಿ ಅವರು ಕಾರ್ಪೊರೇಟ್ಗಳು? ಇಡೀ ಹುಡುಕಿ ತೆಗೆದ್ರೆ 0.1 ಆಗ್ಬೋದೇನೋ, ಅದಕ್ಕೆ ಕಡಿಮೆ ಆಗ್ತದೆ. ಅವರು ಒಂದು 300, 400, 500 ಇರ್ಬೋದು ಅಷ್ಟೇ ಕುಟುಂಬಗಳು. ನಾವು ಎಷ್ಟಾಗಿವಿ ಇವತ್ತು? 140 ಅಥವಾ 50 ಕೋಟಿ ಸಮೀಪ ಬಂದೀವಿ ಅಂದಾಗ, ಕೇವಲ 0.11 ಅನ್ನೋರು ಮಾತ್ರ ಶ್ರೀಮಂತರಾದ್ರೆ ಉಳಿದವ್ರ ಗತಿ ಏನು? ಅವರಾಗಿದ್ದಾರೆ ಸಿಕ್ಕಾಪಟ್ಟೆ. ಜಗದ ಎಲ್ಲ ಶ್ರೀಮಂತರಾಗಿದ್ದಾರೆ. ಆದರೆ ಅವರು ಯಾರು? ವೈಜ್ಞಾನಿಕವಾಗಿ ನಮ್ಮನ್ನು ಬೆಳೆಸಿದ್ದಾರೆ, ವಿಜ್ಞಾನದಲ್ಲಿ ಮುಂದುವರಿಸಿದ್ದಾರೆ. ಅದು ಅಂದ್ಬಿಟ್ಟು ಇನ್ನೂ ನಾವು ಆಧುನಿಕವಾಗಿದ್ದೀವ ಅಂತ ವಿಚಾರ ಮಾಡಿದಾಗ, ಇವರೆಲ್ಲರೂ ಭೂ ಮಾಫಿಯಾ, ಖನನ ಮಾಫಿಯಾ. ಖನನ ಅಂದರೆ ಖನಿಜ ಮಾಫಿಯಾ. ಇಲ್ಲಿಯ ಎಲ್ಲ ಇಂಡಸ್ಟ್ರಿ ತೆಗೆದುಕೊಂಡು ಕಡಿಮೆ ಪೇಮೆಂಟ್ ಕೊಟ್ಟು ಹೆಚ್ಚು ದುಡಿಸ್ಕೊಳ್ಳುವಂಥ ಜನ, ಬಂದ ಲಾಭವನ್ನು ಮ್ಯಾಕ್ಸಿಮಮ್ ಹೊಡೆಯುವಂಥ ಜನ. ಅವ್ರ ನಂತರ ಬರೋರು ಯಾರು? ವ್ಯಾಪಾರಿಗಳು. ಅವ್ರ ನಂತರ ಬರೋರು ಯಾರು? ಅಧಿಕಾರಿಗಳು. ಇದು 4-5 ಜನ. ಇವ್ರ ಮಧ್ಯದಲ್ಲ ಇಡೀ ಇನ್ಕಮ್ ಹರಿದು ಹೋಗ್ಯದ. ಮತ್ತು ಇವತ್ತಿಗೂ ನಮ್ಮಲ್ಲೇ ಎಲ್ಲರಿಗೂ ಒಳ್ಳೆಯ ಶಿಕ್ಷಣ ಸಿಗ್ತಾಯಿಲ್ಲ, ಪ್ರತಿಯೊಬ್ಬರಿಗೂ ಮುಟ್ತಾ ಇಲ್ಲ. ಹೌದು, ಕೆಲವೊಂದು ಜನ ಅಷ್ಟು ಇಂಪ್ರೂವ್ ಆಗಿದ್ದಾರೆ, ಇಲ್ಲಂತಲ್ಲ. ಆದರೆ ಮ್ಯಾಕ್ಸಿಮಮ್ ಜನ ಅಂದರೆ 10% ಜನ ಮಾತ್ರ, 10% ಜನ ಮಾತ್ರ ಈ ಜಗದ ಸೌಖ್ಯವನ್ನು, ಈ ಜಗದ ಎಜುಕೇಷನನ್ನು, ಈ ಜಗದ ಎಲ್ಲ ಸವಲತ್ತುಗಳನ್ನು ಪಡಿತಾ ಇದ್ದಾರೆ ನಮ್ಮ ದೇಶದಲ್ಲಿ. ಉಳಿದ 90% ಜನ ಬಡತನ ರೇಖೆ
ಎಡಬಲದಲ್ಲಿದ್ದಾರೆ. ಅವ್ರ ಕೂಲಿಗಳು ಬರ್ತಾರೆ, ಕಾರ್ಮಿಕರು ಬರ್ತಾರೆ, ಇನ್ನೂ ಅನೇಕ ದುಡಿದು ಹೋಗುವಂಥ ಕಾಂಟ್ರಾಕ್ಟ್ ಲೇಬರರ್ಸ್ ಬರ್ತಾರೆ. ಪಕ್ಕಾ ಲೇಬರರ್ಸ್ ಅಲ್ಲ, ಅವ್ರು ಕಾಂಟ್ರಾಕ್ಟ್. ಇವತ್ತಿದ್ದಂಥ ನಾಳೆ ಇರ್ತದ ಗ್ಯಾರಂಟಿ ಇಲ್ಲ, ನಾಳೆ ಸಿಗ್ಬೋದು, ಸಿಗದೆ ಹೋಗ್ಬೋದು. ಇಂಥವ್ರು ಇಲ್ಲಿ ಅದಕ್ಕೆ ಆಗ್ತಾಯಿದ್ದಾರೆ. ಉದ್ಯೋಗ ಸೃಷ್ಟಿ ಅಂತ ಇಲ್ಲ. ನಮ್ಮ ಸರ್ಕಾರ ಬೇಕಾದ್ರೆ ಹೇಳ್ಕೊಳ್ತಾ ಇದೆ. ಹೌದು, ನಾವು 4 ನಂಬರ್ ಆಗಿದ್ದೀವಿ. ಹೌದು ರೀ, ಇಲ್ಲಿ ಶ್ರೀಮಂತರಾಗಿದ್ದಾರೆ 4 ನಂಬರ್. ನಾವೆಲ್ಲ ಅಲ್ಲ. ನಾವೆಲ್ಲ ಆಗೋದು ಯಾವಾಗ? ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ಯದ. ಇದೇ ಮೋದಿಜಿಯವರು 11 ವರ್ಷಗಳ ಹಿಂದೆ ನಮಗೇನು ಕೊಟ್ಟಿದ್ರು ಆಶ್ವಾಸನೆ? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಇದ್ರು. ಇವತ್ತಿನವರೆಗೆ ಎಷ್ಟು ಆಗ್ತಿತ್ತು? ಅದು 2 ಕೋಟಿ ಕೊಟ್ಟಿದ್ರೆ 22 ಕೋಟಿ ಜನ ಉದ್ಯೋಗಗಳು ಆಗ್ತದೆ. 22 ಕೋಟಿ ಜನ ಉದ್ಯೋಗ ಆಗಿದ್ರೆ ಪ್ರಶ್ನೆ ಇಲ್ಲ, ಎಲ್ಲರ ಬದುಕು ಸಮಾನ ಹೆಚ್ಚು ಕಡಿಮೆ ಇರ್ತಿತ್ತು. ಅಷ್ಟು ಕೊಟ್ರ 15 ಲಕ್ಷ ಬಡವರ ಖಾತೆಗೆ ಹಾಕೋಣ ಹೇಳಿದರು. ಹಾಕಿದ್ರೆ ಎಷ್ಟೋ ಯೋಜನೆಗಳು ಘೋಷಣೆ ಮಾಡಿದರು, ಗ್ಯಾರಂಟಿಗಳು ಘೋಷಣೆ ಮಾಡಿದರು. ಇವತ್ತಿಗೂ ಬಡತನ ಹೋಗಿದ್ದಾನ? ಇವತ್ತಿಗೂ ಒಬ್ಬ ಅತ್ಯಂತ ಬಡ ಕೂಲಿಕಾರನ ಮಗ MBBS ಸೀಟ್ ತೊಗೊಂಡು ಕಲಿಯುವಂಥ ವ್ಯವಸ್ಥೆ ಇಲ್ಲ ಅದಾನ? ಎಂದೋ ಒಂದು ಇದ್ದಿರ್ಬೋದು, ಅದಕ್ಕೆ ನಾವು ಎಕ್ಸೆಪ್ಷನ್ಸ್ ಅಂತೀವಿ. ಎಲ್ಲೋ ಒಬ್ಬರು ಇರ್ಬೋದು, ಅದಲ್ಲ. ಸಾಮಾನ್ಯವಾಗಿ ನಾನು ಕೇಳ್ತಾ ಇದ್ದೀನಿ, ಒಂದು BE ಅಥವಾ ಇಂಜಿನಿಯರಿಂಗ್ ಒಬ್ಬ ಕೂಲಿಕಾರ ನಮಗೆ ಮಾಡಲಿಕ್ಕೆ ಸಾಧ್ಯ ಅದನ? ನೀವು ಹೇಳ್ಬೋದು, ಅದೇ ಸಾಧ್ಯ, ಈಗ ಮಾಡಲಿಕ್ಕೆ ಸಾಧ್ಯದ. ದುಡ್ಡು ತುಂಬೋರು ಯಾರ ಹತ್ರ ಅದ ಅಷ್ಟು ದುಡ್ಡು? ಅಂದರೆ ಹೇಳೋ ಉದ್ದೇಶ ಈ ಸಂದರ್ಭದಲ್ಲೇ, ಹೊಸ ವರ್ಷದ ಈ ಸಂದರ್ಭದಲ್ಲೇ ಇನ್ನಾದರೂ ಇಡೀ ಎಲ್ಲ ವ್ಯವಸ್ಥೆಯನ್ನು ಒಂದಕ್ಕೆ ತೆಗೆದುಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಬೇಕಾಗ್ಯದ. ಏನು ಕಾರ್ಪೊರೇಟ್ಗಳು ಅಥವಾ ವ್ಯಾಪಾರಿಗಳು, ಅಧಿಕಾರಶಾಹಿ ಜನ ಎಲ್ಲ ಕುಡಿದು 10 ಆಗೋದಿಲ್ಲ. ಇವರು 10 ಒಳಗಿದ್ದಂಥ ಜನ ಇವರು ಇಲ್ಲಿ ನೆಮ್ಮದಿಯಿಂದ ಸಾಕಷ್ಟು ಫಲವತ್ತಾಗಿದ್ದಾರೆ. ಅದ್ರ ಉಳಿದವ್ರ ಪರಿಸ್ಥಿತಿ ನೋಡೋ ಹಾಗಿಲ್ಲ. ಎಲ್ಲರಿಗೂ ಇನ್ನೂ ಸೂರು ಸಿಕ್ಕಿಲ್ಲ. ಬಂದ 2 ವರ್ಷದಲ್ಲಿ ಅಥವಾ 1 ವರ್ಷದಲ್ಲಿ ಇಡೀ ಎಲ್ಲರಿಗೂ ಸೂರು ಕೊಡ್ತಂತ ಇದ್ದರು. 2022ರವರೆಗೆ ಎಲ್ಲರೂ ಮನೆಗಳು ಮತ್ತು ರೈತನ ಆದಾಯ ಡಬಲ್ ಆಗ್ತದಂತ ಇದ್ದರು. ಇವತ್ತೊಬ್ಬ ರೈತ ದಿನಕ್ಕೆ 27 ರೂಪಾಯಿ ಗಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನೀರಾವರಿ ರೈತನ ಪರಿಸ್ಥಿತಿ ಅಷ್ಟೇ ಅದ. ಕಬ್ಬು ಹಾಕೋದು, ಬೆಳೆದು 4,000-4,500 ಸಾವಿರ ಅಥವಾ 5,000 ಅಲ್ರಿ, ಅದು 5,000 ಖರ್ಚು ಮಾಡೋದು, 3,000 ರೂಪಾಯಿ ತೊಗೊಳ್ಳೋದು. ಈಗ ಮಾಡಿ 3,300 ಮಾಡಿದ್ದಾರೆ. ಉತ್ತರ ಭಾರತದಲ್ಲಂತೂ ಹೆಚ್ಚು ಕಡಿಮೆ 3,000 ಕಡಿಮೆ, ಅದಕ್ಕಿಂತ ಕಡಿಮೆ ತೊಗೊಳ್ತಾ ಇದ್ದಾರೆ. ಅಂದಾಗ ಪ್ರತಿ ಟನ್ನಿಗೆ ನಾವು 4,500 ರೂಪಾಯಿ ಖರ್ಚು ಹಿಡಿದ್ರು ಸಹಿತ ಪ್ರತಿ ಟನ್ ನಾವು ಎಷ್ಟು ಲಾಸ್ ಆಗಿದ್ದೀವಿ? 1,200ರಿಂದ 1,500 ರೂಪಾಯಿ ಪ್ರತಿ ರೈತ ಲಾಸ್ ಆಗ್ತಾನೆ. ಇಂಥ ಪ್ರಸಂಗ ದೇಶದಲ್ಲಿದ್ದಾಗ ಕ್ರಾಸ್ ಪ್ರಾಡಕ್ಟ್ ತೋರಿಸಿ ನಾವು 4 ನಂಬರ್ ಆಗಿದ್ದೀವಿ, 3 ನಂಬರ್ ಆಗಿದ್ದೀವಿ. ಆಗಿದ್ರಿಲ್ಲ ಕೆಲವೇ ಜನ, ಇಡೀ ದೇಶ ಅಲ್ಲ. ನಮ್ಮಲ್ಲಿ 140, 45 ಅದು ಇಲ್ಲ ನಮ್ಮಲ್ಲಿ ಲೆಕ್ಕ. ಜನಸಂಖ್ಯೆ ಇಲ್ಲಿವರೆಗೆ ಅದರದ್ದು ಸರ್ವೆ ಆಗಿಲ್ಲ. ಅದೇ ಕಾಲಕ್ಕೆ ಈಗ ಇನ್ನೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. 2011 ಜನಸಂಖ್ಯೆ ಅದರ ಮೇಲೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಹೆಚ್ಚು ಕಡಿಮೆ 100 ಕೋಟಿ ಜನ ಇವತ್ತು ಮತದಾರರಾಗಿದ್ದಾರೆ, ಹೆಚ್ಚು ಕಡಿಮೆ ಅದರ ಸಮೀಪ ಇದ್ದಾರೆ. ಅದಕ್ಕೆ ಇದೆಲ್ಲ ಲೆಕ್ಕ ಹಾಕಿದಾಗ ಈ ಗ್ರಾಸ್ ಪ್ರಾಡಕ್ಟ್ ಏನದಲ್ಲ, ಒಟ್ಟು ಆರ್ಥಿಕತೆ ಹೆಚ್ಚಾಗಿದೆ ಅಂತ ನಾವು ಹೇಳ್ಕೊಬೋದು. ವಿನಃ ನಾವು ಜಪಾನದವರಷ್ಟು ಮುಂದುವರೆದಿದ್ದೀವ, ಅಲ್ಲಿಯ ಮಕ್ಕಳಷ್ಟು ನಮ್ಮ ಮಕ್ಕಳು ಮುಂದುವರೆದಿದ್ದಾರೆ. ಅವರ ಆರೋಗ್ಯ ನಮ್ಮ ಮಕ್ಕಳ ಆರೋಗ್ಯ ಆ ರೀತಿಯಲ್ಲಿ ಅದನ್ನು ಅಲ್ಲಿಯ ಬಡವಾಗ ಇಲ್ಲಿ ಬಡವ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇದನ? ಪ್ರತಿಯೊಬ್ಬಗೂ ಅಲ್ಲಿ ಫ್ರೀ ಎಜುಕೇಷನ್ ಅದ, ಎಲ್ಲನೂ ಅದ. ಜಪಾನ್ದಲ್ಲೇ ಡೆವಲಪ್ಮೆಂಟ್ಗಳಿದ್ದಾವೆ. ಮತ್ತು ಅಲ್ಲೇ ಆಯುಷ್ಯ ಇವತ್ತು ಹೆಚ್ಚು ಸರ್ವೇ ಸಾಮಾನ್ಯ 80-85 ವರ್ಷಗಳ ಸಾಮಾನ್ಯವಾಗಿ ಆಯುಷ್ಯ ಅದ ಅವರಲ್ಲಿ. ಅಷ್ಟು ದೀರ್ಘಕಾಲವಾಗಿ ಬದುಕುವಂಥ ಆರೋಗ್ಯ ಅಲ್ಲದ, ಅದು ನಮ್ಮಲ್ಲಿದ್ದಾನ. ಆರೋಗ್ಯದಲ್ಲಿ ನಾವು ಹಿಂದಿದ್ದೀವಿ, ಶಿಕ್ಷಣದಲ್ಲಿ ಹಿಂದಿದ್ದೀವಿ, ಆಹಾರ ತೆಗೆದುಕೊಳ್ಳಲು ಹಿಂದಿದ್ದೀವಿ. ಬಡತನ ನಮ್ಮಲ್ಲಿ ಸಾಕಷ್ಟು ಅದ. ನಾವು ಜಪಾನ್ ನೆಲೆಸ್ಕೊಳ್ಬೇಕು ಅಷ್ಟೇ ಕನಸಿನ ಅಲ್ಲ, ವಾಸ್ತವವಾಗಿ ನಾವಿಲ್ಲ. ಇಲ್ಲಿ ಕೆಲವೇ 10% ಜನ ಜಪಾನಿಯರಾಗಿರ್ಬೋದು, ಅವ್ರ ಜೀವನ ಮಟ್ಟವನ್ನು ಅನುಭವಿಸ್ತಾ ಇರ್ಬೋದು. ಆದರೆ 90% ಜನ ಇನ್ನೂ ಬಡತನದಲ್ಲೇ, ನಿರುದ್ಯೋಗದಲ್ಲೇ, ಹಸಿವಿನಲ್ಲೇ, ಒಳ್ಳೆಯ ನೀರಿಗಾಗಿ, ಒಳ್ಳೆಯ ಔಷಧಕ್ಕಾಗಿ, ಒಳ್ಳೆಯ ಗುಳಿಗೆಗಳಿಗಾಗಿ, ಒಳ್ಳೆಯ ಇಂಜೆಕ್ಷನ್ಗಾಗಿ, ಒಳ್ಳೆಯ ಆರೋಗ್ಯಕ್ಕಾಗಿ ಚಡಪಡಿಸೋದನ್ನು ನೋಡಿದಾಗ ನಾವು ಜಪಾನಲ್ಲಿ ನಾವೆಲ್ಲೇ ಕಂಪೇರ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೂ ನಮ್ಮ ಸರ್ಕಾರ ಹೇಳ್ತಾ ಇರೋದು ಜಪಾನನ್ನು ಹಿಂದೆ ಹಾಕಿದ್ವಿ. ಹೌದು, ಹಿಂದೆ ಹಾಕಿದ್ವಿ. 140-45 ಕೋಟಿ ಜನ ಇದ್ದೀವಿ. ಎಲ್ಲರದ್ದು ಇನ್ಕಮ್ ಕೂಡಿ ಒಂದು ಕಡೆ ಸೇರಿದ. ನಮ್ದು 2-2.5 ಲಕ್ಷ ಜನ ಅದ ಹೇಳ್ತಾರೆ ಸಾಮಾನ್ಯವಾಗಿ. ಆದರೆ ಕೆಲವೊಂದು ಕಡೆ 2-2 ಇಲ್ಲ. ಒಬ್ಬ ರೈತ ದಿನಕ್ಕೆ 20 ರೂಪಾಯಿ ಗಳಿಸ್ತಾನೆ ಅಂದರೆ ಎಲ್ಲಿ ಬಂದು ಹೆಚ್ಚು ನಮ್ಮ ಪರಿಸ್ಥಿತಿ? ಇವೆಲ್ಲ ಇಂಪ್ರೂವ್ ಆದಂಗೆ. ಇಲ್ಲಿ ಯಾವ ಯೋಜನೆಗಳು ಯಶಸ್ವಿ ಆಗಿಲ್ಲ ಅನ್ನೋದು 2 ಮಾತೇ ಇಲ್ಲ. ಅದಕ್ಕೆ ಗ್ಯಾರಂಟಿ ತರ್ತಾ ಇದ್ದಾರೆ, ಮತ್ತೊಂದು ತರ್ತಾ ಇದ್ದಾರೆ. ಇವೆಲ್ಲ ಬದಲಾಗಬೇಕು. ಏನು ಮಾಡಬೇಕು ಅನ್ನೋದನ್ನು ಮರುಚಿಂತನೆಯನ್ನು ಇವತ್ತು
ಈ ಹೊಸ ವರ್ಷ ಸಂದರ್ಭದಲ್ಲೇ ನಮ್ಮ ಮೋದಿಯವ್ರ ಸರ್ಕಾರ ಆಗಿರ್ಬೋದು, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು ಯೋಚಿಸ್ಬೇಕಾಗ್ಯದ. ಸುಮ್ಮನೆ ನಾವು ಜಗತ್ತಿನ ಶ್ರೀಮಂತರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಏನು ನಾವು $4.18 ಟ್ರಿಲಿಯನ್ ಗಳಿಸ್ತೀವಿ, ಅಷ್ಟು ಕೂಡಿದ್ರೆ ನಮ್ದು ಹೇಳ್ಬೋದು ವಿನಃ ಅದು ಕೆಲವು ಜನರು ಕಾರ್ಪೊರೇಟ್ಗಳದ್ದು, ಅದ್ರ ಜೊತೆಗೆ ನಮ್ಮ ಸರ್ಕಾರಿ ಉದ್ಯೋಗದಾರರು ಅತಿ ಬುದ್ಧಿವಂತರು ಇಡೀ ದೇಶದ್ದಲ್ಲ. ಇವತ್ತು ನಿಜವಾಗಿ ನಾವು ವಿಚಾರ ಮಾಡುವಂಥದ್ದು ಚೈನಾ ಎಲ್ಲರಿಗೂ ಉದ್ಯೋಗ ಒದಗಿಸ್ಯದ. ಇವತ್ತು ಅದರದ್ದು ಇದು ಎಷ್ಟು GDP ಎಷ್ಟು ಗೊತ್ತಾನ? $18 ಟ್ರಿಲಿಯನ್. $18 ಟ್ರಿಲಿಯನ್. ನಮ್ಮದು ಎಷ್ಟದ? $4.18 ಟ್ರಿಲಿಯನ್. 4 17. ಅಮೇರಿಕದ ಎಷ್ಟದು? US ಅದು $22 ಟ್ರಿಲಿಯನ್. $22 ಟ್ರಿಲಿಯನ್. ನಾವು ಎಂದಾದರೂ ಚೈನಾ ಮತ್ತು ಅಮೇರಿಕೆಯ ಮಟ್ಟಕ್ಕೆ GDP ಮಾಡ್ಕೊಳ್ಳೋಕ್ಕೆ ಸಾಧ್ಯದನಾ? ಸಾಧ್ಯತೆ ಇಲ್ಲ ಅಂತಲ್ಲ, ಎಲ್ಲರಿಗೂ ಉದ್ಯೋಗ ಸಿಕ್ಕಾಗ, ಸಮಾನವಾಗಿ ದುಡಿಯೋ ಅವಕಾಶ ಸಿಕ್ಕಾಗ ನಾವು ಸಾಧಿಸ್ಬೋದೇನೋ. ಅದರ ದಿಶೆ ನಮ್ಮ ಪ್ಲ್ಯಾನ್ಸ್ ಇಲ್ಲ. ನಮ್ಮ ಪ್ಲ್ಯಾನ್ ಇದ್ದರೂ ಏನಿದ್ರು ಇವತ್ತು ಮೋದಿಯವ್ರದ್ದು ಕಾರ್ಪೊರೇಟ್ಗಳನ್ನು ಬೆಳೆಸೋದು, ಅವರದ್ದು ಪಾರ್ಟಿ ಫಂಡ್ ತೊಗೊಳ್ಳೋದು, ಆರಿಸಿ ಬರೋದು, ಅಧಿಕಾರ ಹಿಡಿದು ಘೋಷಣೆ ಮಾಡ್ತಾ ಹೋಗೋದು, GDP ನಾವು ಮುಂದೆ ಆಗಿದ್ದೀವಿ ಅಂತೇಳಿ. ಇಡೀ ದೇಶ ಅಂತಲ್ಲ, ಕೆಲವು ಜನ ಇದು ಸುಳ್ಳು ಅಂತ ಅನಿಸ್ತದೆ. ನಿಮಗೆ ಸುಳ್ಳಾದ್ರೂ ಪರೀಕ್ಷೆ ಮಾಡಿ, ಹೇಳಿದ್ದು ಸುಳ್ಳದನೋ ಸತ್ಯದನೋ ಪರೀಕ್ಷೆ ಮಾಡಿ ನಿಮ್ಮ ಅಭಿಪ್ರಾಯ ನಂಗೆ ತಿಳಿಸ್ತಾ ಇದೆ. ಆದರೂ ಹೊಸ ವರ್ಷದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ. ಜೊತೆಗೆ ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು, ನಿರುದ್ಯೋಗ ಓಡಿ ಹೋಗುವಂಥದ್ದು, ಜೊತೆಗೆ ಹಸಿವಿನ ಸಂಕಟ ದೂರ ಆಗುವಂಥದ್ದು, ಸ್ವಚ್ಛ ನೀರು ಮತ್ತು ಆರೋಗ್ಯ, ಎಲ್ಲರಿಗೂ ಫ್ರೀ ಶಿಕ್ಷಣ ಸಿಗುವಂಥದ್ದು. ಆದರೆ ನಮ್ಮಷ್ಟು ಸಂತೋಷಪಡೋರು ಯಾರಿದ್ದಾರೆ? ಆದರೂ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವೆಲ್ಲ. ಆ ದಿಶೆಯಲ್ಲೇ ನಮ್ಮ ಕಾರ್ಪೊರೇಟ್ಗಳು ಮುಂದುವರೆದ್ರೂ ನಾವಲ್ಲ, ಇನ್ನೂ 90% ಜನ ನಾವು ಒದ್ದಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.